ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಎಕ್ಸಾಮ್ಸ್ ಎಲ್ಲ ಮುಗೀತು ಗೈಸ್. ಇವತ್ತಿಂದ ಫುಲ್ ಫ್ರೀ. ನಾವು ನಿನ್ನೆ ಲಾಸ್ಟ್ ಎಕ್ಸಾಮ್ ಆಯ್ತು, ನಮ್ಮದು ಸೋಷಲ್ ಇತ್ತು. ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ, ದಾವಣಗೆರೆ ಹೋಗ್ಬೇಕಂತ ಇದ್ದೀವಿ. ಯಾಕಂದರೆ ಬಟ್ಟೆ ತರೋದಿದೆ, ಅದಕ್ಕೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ದಾವಣಗೆರೆ ಹೋಗಿ 2 hours later. ಗೈಸ್, ಫೈನಲಿ ದಾವಣಗೆರೆಗೆ ರೀಚ್ ಆಗಿದ್ದೀವಿ. ಬಟ್ ನಾವು ಕ್ಯಾಪ್ ಏನೂ ಹಾಕ್ಕೊಂಬರ್ಲಿಲ್ಲ ಗೈಸ್. ನಾನು ದಾವಣಗೆರೆಯಲ್ಲಿ ಮಾತ್ರ ಸಖತ್ ಬಿಸಿಲಿದೆ, ನೀವೇನು ನೋಡ್ತಿರ್ಬೋದು. ಈ ಸ್ಕೂಲ್ ಫೀಲ್ಡಲ್ಲಿ ಯಾರೂ ಇಲ್ಲ, ಹಿಂದೆ ನಿಮ್ಗೆ ಕಾಣಿಸ್ತಿರ್ಬೋದು ಗೈಸ್, ಯಾರ್ಯಾರು ಇಲ್ಲ ಗೈಸ್. ಅಲ್ಲಿ ಏನೋ ಹಾಕವ್ರೆ ಸೂಪರ್ ಮಾರ್ಕೆಟ್, ನಾನು ಹೋಗಲಿಲ್ಲ. ಈಗ ಸುಮ್ಮನೆ ಬಟ್ಟೆ ತಗೊಂಡು ಊರ ಕಡೆ ಹೋಗ್ಬಿಡೋಣ ಅಂತ ಹೋಗ್ತಾ. ನಿಮ್ಮನ್ನ ತಡೆದಿರುವವರು ಯಾರು? 1 hour later. ಜುಡಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಬಿಸಿಲು ಅಂದರೆ ಬಿಸಿಲು, ಈ ಬಿಸಿಲಲ್ಲಿ ನಾನು ಯಾಕಾದರೂ ಬನ್ನೋ ಅಂತ ಅನ್ಸ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು ಬನ್ನಿ ಎಲ್ಲರೂ. ಕೆಲವೊಬ್ರು ನೋಡ್ತಿರ್ಬೋದು ಗೈಸ್, ಆ ಕಡೆ ಅವರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅವರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಮುಂದೆ ಏನು ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಯಾರು ನೋಡಿದ್ರೆ ನೋಡಲಿ, ನಕ್ಕರೆ ನಕ್ಕಲಿ, ನಾವೇನು ಅನ್ಕೊಳಕ್ಕಾಗಲ್ಲ ಗೈಸ್. ನಾವೇನು ಅನ್ಕೋಬಾರ್ದು ಗೈಸ್, ಬೋಲ್ಡ್ ಆಗಿರ್ಬೇಕು. ಅಂದ್ರೆ ಏನೋ ಮಾಡೋಕ್ಕಾಗೋದಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ತುಂಬಾ ಥ್ಯಾಂಕ್ಸ್ ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇರ್ಬೋದು ನೀವು ಕಾಣಿಸ್ತಾ ಇದೆ ಅಂತ ಗಾಯ್ಸ್. ಸಿಕ್ಕು ಗಾಯ್ಸ್, ಜೂಡಿಯೋ ಸಿಕ್ಕಿದೆ. ಬನ್ನಿ, ಈಗ ಮೆನ್ಸ್ ಕಲೆಕ್ಷನಿಗೆ ಬಂದಿದ್ದೀವಿ. ನೋಡೋಣ ಏನೇನೈತೆ ಅಂತ. ನೋಡಿ, ನಾವು ಚಡ್ಡಿಗಳು ನೋಡೋಕ್ಕೆಲ್ಲ ಬಂದಿರುತ್ತೆ. ಮೆನ್ಸ್ ಕಲೆಕ್ಷನ್ ಇತ್ತು, ಇಲ್ಲಿ ಮೆನ್ಸ್ ಇರೋದು ಗೈಸ್, ನೋಡ್ತಿರ್ಬೋದು ನೀವು. ಇವತ್ತು ಸಖತ್ ರಶ್ ಇದೆ ಗೈಸ್ ಜುಡಿಯಲ್ಲೂ. ಇಲ್ಲಿಂದ ಸಖತ್ ರೇಟ್ ಆಗೈತೆ ಜುಡಿಯಲ್ಲಿ, ಕಡಿಮೆಗೆ ಇರ್ತೈತೆ ಅಂತ ನಾನು ಅಂದರೆ. ನೋಡಿ ಗೈಸ್, ಎಲ್ಲ ಟ್ರಿಪಲ್ ನೈನ್ ಪ್ಯಾಂಟ್ ಆಗ ತೊಗೊಳ್ರಿ, ಶರ್ಟ್ ಟಿ ಶರ್ಟ್ ಎನಿಥಿಂಗ್ ಸ್ಟಾರ್ಟಿಂಗ್ ಫ್ರಮ್ 600 ಅಬೋ ಗೈಸ್. ಸ್ವಲ್ಪ ಪಾಸಲ್ಲಿರಿ, ಬರ್ತೀನಿ ನೋಡ್ಕೊಂಡು. ಫೈನಲಿ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀವಿ. ಲಾಗಿನ್ ದಾವಣಗೆರೆ ಅವ್ರ ಕಡೆಯಿಂದ. ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ಈಗ ಹೋಗಿ ಸ್ಲಿಪ್ಪರ್ ತೊಗೊಂಡು ಊರಿಗೆ ಹೋಗ್ಬೇಕು ಗೈಸ್. ಮತ್ತೆ ಸಾಕ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್ ಇವತ್ತು. ಅಲ್ಲಿಂದ ಇಲ್ಲಿಂದ ಅಡ್ಡಾಡಿ ಆಗಲೇ ಗೈಸ್ ವ್ಲಾಗ್ ಪಾಸ್ ಮಾಡಿದ್ದೆ. ಯಾಕಂದರೆ ಹಾಸ್ಟ್ಲಿಗೆ ಹೋಗಿದ್ದೆ, ನಮ್ಮ ಹಾಸ್ಟ್ಲಿಗೆ, ಹಳೆ ಹಾಸ್ಟ್ಲಿಗೆ. ಅಲ್ಲೋಗಿ ಊಟ ಮಾಡಿ ಮತ್ತೆ ಬಟ್ಟೆ ತಗೊಂಡು ಬಂದೆ. ಬಟ್ಟೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಂಗಡಿಯಲ್ಲಿ ಫುಲ್ಲು ರಶ್ ಇತ್ತು ಗೈಸ್. ಅದಕ್ಕೆ ಮತ್ತೇನು ವ್ಲಾಗ್ ಮಾಡೋದಂತ ಸುಮ್ಮನಾಗಿಬಿಟ್ಟೆ. ಈಗ ಮಾಡ್ಕೊತ ಹೋಗ್ತಾ ಇದ್ದೀನಿ. ಬಟ್ಟೆ ಕ್ವಾಲಿಟಿ ಮಾತ್ರ ಸಾಕಾಗೈತೆ ಗೈಸ್. ನೀವು ದಾವಣಗೆರೆಗೆ ಬಂದಾಗ ಲಾಗಿನ್ ದಾವಣಗೆರೆ ಅವರ ಶಾಪಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಸ್ಲಿಪ್ಪರ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ಆಗಲೇ ಹೇಳಿದ್ನಲ್ಲ ಗೈಸ್, ಏನೋ ಹಾಕವ್ರೆ ಅಂತ ಇಲ್ಲೇ ತೋರಿಸ್ತೀನಿ ನೋಡಿರಿ. ಏನು ಚೇರ್ಗಳು ಇಟ್ಟವ್ರೆ, ಜೋಕಾಲಿ ಆಡೋದಿಟ್ಟವ್ರೆ ಗೈಸ್. ಜೋಕಾಲಿ ನಮ್ಮಂಥ ಚಿಕ್ಕ ಮಕ್ಕಳು ಆಡೋಕ್ಕೆ ಇಟ್ಟಿದ್ದಾರೆ ಇದು. ಆಮೇಲೆ ಇಲ್ಲೆಲ್ಲ ಏನೇನೋ ಚೇರ್ಗಳು ಇಟ್ಟವ್ರೆ. ಫೈನಲಿ ಬಂದಿದ್ದೀವಿ ಸ್ಲಿಪ್ಪರ್ ತಗೊಳಕ್ಕೆ ಗಾಯ್ಸ್. ಇಲ್ಲೊಂದು ಶಾಪ್ ನೋಡಿದೆ, ಇಲ್ಲಿ ಹೋಗಿ ನೋಡೋಣ, ಚೆನ್ನಾಗಿದ್ರೆ ತಗೊತೀನಿ, ತಂದ್ರೆ ವಾಪಸ್ ಹೋಗ್ಬಿಡ್ತೀನಿ ಗೈಸ್. ನೋಡ್ರಿ, ತೋರಿಸ್ತೀನಿ ಸ್ಲಿಪ್ಪರ್ ಹೆಂಗೈತೆ ಅಂತ. ನೋಡಿ ಗೈಸ್, ಹೆಂಗೆ ಅನ್ಸುತ್ತೆ ಅಂತ ಹೇಳಿ ತಗೊತೀನಿ. ಅದು ನೈಕಿ ಎಷ್ಟು ಅಣ್ಣ ಸ್ಲಿಪ್ಪರ್ಸ್ನ? ಪೂಮಾ ಅದೇ 520 ನೋಡಿ ಗೈಸ್. ವರ್ತ್ ಅಂತ ನಿಮಗೆ ಅನಿಸ್ತಾ ಇದ್ದೇನೆ ಗೈಸ್. ಬ್ರ್ಯಾಂಡ್ಗಳೇ ಐತೆ ಗೈಸ್, ನೈಕಿ, ಪೂಮಾ, ಅಡಿಡಾಸ್ ಎಲ್ಲ ಐತೆ. ನೋಡಿ ಗೈಸ್, ನೋಡೋಣ ಅಂತ ಇದ್ದೀನಿ. ಅಣ್ಣ ನೋಡೋಣ ಚೂರು ಜಲ್ದಿ ತೋರಿಸ್ತವ್ರೆ. ಅದೇ ಕಲರ್ ಇಲ್ಲಣ್ಣ, ಅದೇ ನೋಡೋಣ. ಆಗ್ತಿಲ್ಲ, ನೋಡಿ ನೀನೇ ನೋಡೋಣ ಗೈಸ್. ನಾನು ಹೇಳ್ತಾ ಪೂರ್ತಿ ಬ್ಲಾಕ್ ನೈಕಿ ನೋಡ್ರಿ. ಅದೆಷ್ಟು ನೋಡ್ತೀನಿ ತಗೋಣ. ದೊಡ್ಡ ಕೊಡು. ಅಂಥದ್ದು ಆಯ್ತಾ? ಬೇರೆ ಡಿಸೈನ್ ಇಲ್ಲ? ಬೇರೆ ಡಿಸೈನ್ ಬೇಕಿತ್ತಣ್ಣ, ಈ ಥರದ್ದು ಬೇಡ. ಆ ಥರದ್ದೇ ಬೇಕಣ್ಣ ಪೂಮಾ. ಇಲ್ಲ
ನೋಡ್ತಾವ್ರಿ ಗೈಸ್, ನೋಡೋಣ ಇದ್ರೆ ನೋಡ್ರಿ ಗೈಸ್. ಅಣ್ಣ ಫಸ್ಟಿಗೆ ಹೆಂಗಂದ್ರೆ ಇದು ಡೂಪ್ಲಿಕೇಟಾ ಒರಿಜಿನಲ್ ಅಂತಂದ. ನೋಡೋಣ ಗೈಸ್, ಆಗಲಿಲ್ಲ ಅಂದರೆ ಬೇರೆ ಕಡೆ ಹೋಗೋಣ. ಅಣ್ಣ ಇದ್ರಲ್ಲಿ ಇಲ್ವಾ ಅಣ್ಣ? ಅಣ್ಣ ಇದ್ರಲ್ಲಿ ಇಲ್ಲೇ ಅಣ್ಣ, ಹತ್ತಿಲ್ಲ. ಸರಿ ಬ್ಯಾಡ ಬಣ್ಣ ಗೈಸ್, ಹೋಗ್ತಾ ಇದ್ದೀವಿ. ಅಣ್ಣ ಹೇಳೋಣ. 2 ನಿಮಿಷ ಸಮಾಧಾನ ಮಾಡಿದ್ರೆ ಬೇರೆ ಡಿಸೈನ್ ಇದೆ ತೋರಿಸಿ. ಅರ್ಜೆಂಟ್ ಮಾಡ್ಕೊಂಡು ಹೋದ್ರೆ ನಾನು ಏನು ಮಾಡಲಿ? ಅರ್ಜೆಂಟ್ ಐತಲ್ಲ, ನಮ್ಮ ಊರಿಗೆ ಹೋಗ್ಬೇಕು, ಕೆಲಸಗಳು ಭಾಳ ಇದೆ ಗೈಸ್. ಅದಕ್ಕೆ ಅರ್ಜೆಂಟ್ ಮಾಡ್ತಾವೆ. ಅಣ್ಣ ನೋಡಿದರೆ ಅರ್ಜೆಂಟ್ ಮಾಡಬೇಡ ತಡಿ ಅಂತ ಅಂತವ್ರು. ನೋಡೋಣ ಇನ್ನೊಂದು ಸ್ವಲ್ಪ ತೆರ್ತೀನಿ, ಇಲ್ಲ ಆಗಲಿಲ್ಲ ಅಂದರೆ ಹೋಗ್ಬಿಡ್ತೀನಿ ಗೈಸ್. ಅಣ್ಣ ನೀಟಾಗಿ ಯಾಕೋ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ನೋಡೋಣ ಬನ್ನಿ, ಇನ್ನು ತೋರಿಸಿಲ್ಲ. ಆಗ್ಲಿಂದಾನೆ ಕಾಯ್ತಾ ಇದ್ದೀನಿ ಗೈಸ್, ನಾನು ಹೋಗ್ಬೇಕು ಊರಿಗೆ. ನೋಡ್ರಿ ಇಲ್ಲಿ ಏನು ಮಾಡ್ತಾರೋ ಅಣ್ಣ. ಇಲ್ಲಿ ಎಷ್ಟು ಕಾದೋ ರೋಸ್ಟ್ ಆಗ್ಬಿಟ್ಟಿದೆ ಅಣ್ಣ. ತೋರಿಸಲ್ಲ, ನಾನು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ತೋರ್ಸ. ಬೇಡ ಬಣ್ಣ, ಬೇಡ ಗೈಸ್. ಆಗ್ಲಿಂದ ಕಾಯ್ತಾ ಇದ್ದೀನಿ, ತೋರಿಸ್ಲೇ ಇಲ್ಲ. ಬಂದ್ಬಿಟ್ಟೆ ಗೈಸ್ ಸೈಡಿಗೆ. ಸುಮ್ಮನೆ ಅವನು ಕಾಯ್ತಾನಂತ. ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ಒಂದು 10-15 ನಿಮಿಷ ಆಯ್ತು ಗೈಸ್, ಬರೀ ಬೇರೆಯವ್ರಿಗೆ ತೋರಿಸೋದು. ಈಗ ಬಂದವ್ರಿಗೆ ತೋರಿಸೋದು. ನಾನು ಆಗಲಿ ಅಂತ ಕಾಯ್ತಾ ಇದ್ದೀನಿ, ನನಗೆ ತೋರಿಸ್ಲಿಲ್ಲ. ಈ ಕಡೆ ಬಂದುಬಿಟ್ಟು ಬೇರೆ ಅಂಗಡಿಗೆ ಬಂದಿದ್ದೀನಿ ಗೈಸ್. ಅಣ್ಣ ತೋರಿಸ್ತಾರೆ ಸ್ಲೀಪರು, ನೋಡ್ತಿರ್ಬೋದು ನೀವೇ. ತೋರ್ಸೋಣ. ಅಲ್ಲಿ ಇದು ಮಾಡ್ತಾ ಇರೋದು ಅಲ್ಲ, ವ್ಲಾಗ್ ಮಾಡ್ತೀನಿ. ಯಾಕಣ್ಣ? ಫೈನಲಿ ಮನೆಗೆ ಬಂದಿದ್ದೀನಿ. ಸಕ್ಕ ಸುಸ್ತಾಗ್ಬಿಟ್ಟಿತ್ತು ದಾವಣಗೆರೆಯಲ್ಲಿ ಮಾತ್ರ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.